ಸುಮಲತಾ ಹಾಗೇನೆ ಚಲುವರಾಯಸ್ವಾಮಿ ಮುಖಾಮುಖಿ ಆಗಿದ್ದಾರೆ. ಮದುವೆ ಸಮಾರಂಭದಲ್ಲಿ ಇಬ್ರು ಮುಖಾಮುಖಿಯಾಗಿರೋದು ಮಂಡ್ಯದ ಕನಕ ಭವನದ ಸಮುದಾಯದಲ್ಲಿ ಭೇಟಿ ಹಾಗೇನೆ ಮಾತುಕತೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಚಲುವರಾಯಸ್ವಾಮಿ ಬಂಡಾಯ ಎದ್ದಿದ್ದಾರೆ. ಚುನಾವಣೆ ಬಳಿಕ ಇಬ್ಬರ ಭೇಟಿ ಸಹಜವಾಗಿ ಕುತೂಹಲ ಮೂಡಿಸಿದೆ. ದೃಶ್ಯದಲ್ಲೂ ನಾವು ಅದನ್ನು ಗಮನಿಸ್ತಾ ಇದ್ದೀವಿ. ಮಂಡ್ಯದ ಕನಕ ಭವನದ ಸಮುದಾಯದಲ್ಲಿ ಭೇಟಿ ಹಾಗೇನೆ ಮಾತುಕತೆ ನಡೆದಿರೋದು. ಆಯ್ತಾ ರಘು ನಿಂದು ಮುಖಾಮುಖಿ ಹಾಗೆ ಮಾತುಕತೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ರಾಘವೇಂದ್ರ, ಕಾಂಗ್ರೆಸ್ ಅಲ್ಲಿ ಬಂಡಾಯ ಎದ್ದು ಚಲುವರಾಯಸ್ವಾಮಿ ಹಾಗೇನೆ ಅವರ ಬಣ ಸುಮಲತಾ ಅವರಿಗೆ ಸಪೋರ್ಟಿವ್ ಆಗಿತ್ತು ಅಂತ ಒಂದು ಆರೋಪ ಇತ್ತು. ಜೊತೆಗೆ ಅವ್ರ ಫೋಟೋಗಳನ್ನ ಹಿಡಿದು ಪ್ರಚಾರ ಎಲ್ಲ ಮಾಡ್ತಾ ಇದ್ರು ಅವ್ರ ಕಾರ್ಯಕರ್ತರು, ಅವ್ರ ಫಾಲೋವರ್ಸ್. ಸೊ ಈಗ ಮುಖಾಮುಖಿ ಭೇಟಿಯಾಗಿದೆ ಸುಮಲತಾ ಹಾಗೇನೆ ಚಲುವರಾಯಸ್ವಾಮಿ. ಏನ್ ಮಾತುಕತೆ ನಡೀತಲ್ಲಿ ಹಾಗಾದ್ರೆ? ಖಂಡಿತವಾಗಿ ಶರ್ಮಿತಾ, ಏನಿವತ್ತು ಮಂಡ್ಯದ ಕನಕ ಭವನದಲ್ಲಿ ಒಂದು ನಡೆದಂತ ಏನು ಕೈ ಮುಖಂಡ ಕೆಂಪನಹಳ್ಳಿ ರಾಜು ಎಂಬುವರ ಮಗಳ ಮದುವೆ ಸಮಾರಂಭದಲ್ಲಿ ಇಬ್ಬರು ಮುಖಂಡರು ಕೂಡ ಭೇಟಿಯಾದ್ರು. ಏನು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಸುಮಲತಾ ಹಾಗೂ ಕೈ ನಾಯಕರಾಗಿ ಗುರುತಿಸಿಕೊಂಡಿದ್ದ ಚಂದ್ರಸ್ವಾಮಿ ಇವತ್ತು ಮದುವೆಗೆ ಬಂದಿದ್ದಂತ ವೇಳೆ ಒಂದು ಮುಖಾಮುಖಿ ಆದ್ರು. ಈ ವೇಳೆ ಪರಸ್ಪರ ಮಾತುಕತೆಯನ್ನಷ್ಟೇ ಮಾತಾಡಿದ್ರು. ಜೊತೆಗೆ ಫಲಿತಾಂಶ ಕುರಿತು ಕೂಡ ಪರಸ್ಪರ ಚರ್ಚೆಗಳು ಕೂಡ ಆಯ್ತು. ಆದ್ರೆ ಯಾವುದೇ ಕೂಡ ಸ್ಪಷ್ಟವಾದ ನಿರ್ಧಾರ ಹೇಳಲಿಲ್ಲ. ಚಂದ್ರಸ್ವಾಮಿ ಅವರು ಕೂಡ ಆಯ್ತಾ ನಾವು ರಿಸಲ್ಟ್ ಅನ್ನ ಯಾವುದೇ ಒಂದು ಸಮೀಕ್ಷೆಗಳನ್ನ ನಂಬಕ್ಕಾಗಲ್ಲ. ಮಂಡ್ಯದ ಮತದಾರರ ಒಂದು ಸಮೀಕ್ಷೆ ಮೇ 23ರಂದು ಹೊರಬೀಳುತ್ತೆ ಅಂತ ಹೇಳಿದ್ರೆ ಸುಮಲತಾ ಕೂಡ ಈಗ ಒಂದು ವೇಳೆ ನಾವು ಯಾವುದೇ ರೀತಿಯ ರಾಜಕೀಯ ಚರ್ಚೆ ನಡೆಸಿಲ್ಲ. ಪರಸ್ಪರ ಉಭಯ ಚುನಾವಣೆ ಈಗ ತಾನೇ ಮುಗಿದಿದೆ. ಹಾಗಾಗಿ ಮದುವೆ ಕಾರಣದಿಂದ ಬಂದಿದ್ವಿ, ಇಲ್ಲಿ ಭೇಟಿಯಾಗಿ ಪರಸ್ಪರ ಮಾತುಕತೆಯನ್ನಷ್ಟೇ ಮಾಡಿದ್ವಿ. ಜೊತೆಗೆ ನನಗೆ ಗೆಲ್ಲುವ ವಿಶ್ವಾಸ ಇದನ್ನು ಮಾತುಗಳನ್ನು ಕೂಡ ಆಡುವಂತದ್ದು ಶರ್ಮಿತಾ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.